ಇವ್ರು ಆಗ್ಬೋದು, ಆಮೇಲೆ ಡೈಲಾಗ್ ರೈಟರ್ ಆಗ್ಬೋದು, ಎಲ್ಲರ ಕೆಲಸನೂ ಎಕ್ಸಲೆಂಟ್ ಆಗಿದೆ. ಅಂಡ್ ನಾನು ಹೇಳಿದ ತಕ್ಷಣ ಈ ಸಿನಿಮಾ ಸತೀಶ್ ನೀನಾಸಂ ಅವರು ಬಂದ್ರು ಏನ್ ಇಟ್ಕೊಂಡ್ಬಿಡ್ತಾರೆ ಸಿನಿಮಾ ಅಲ್ಲ, ಒಳ್ಳೇದಕ್ಕೆ ನಾವು ಸಪೋರ್ಟ್ ನಿಲ್ಲೇಬೇಕು, ನಿಂತಿದೀವಿ ಅಷ್ಟೇ. ಅದ್ರ ಮೇಲ್ಗಡೆ ಜನ ಇದ್ದಾರೆ, ಎಲ್ಲಾ ಸಿನಿಮಾಗಳನ್ನ ತೀರ್ಮಾನ ಮಾಡೋ ಜನನೇ, ನಾವ್ಯಾರು ತೀರ್ಮಾನ ಮಾಡಕ್ಕಾಗಲ್ಲ. ಅಷ್ಟು ದೊಡ್ಡವರಾಗಿದ್ರೆ ಯಾಕೆ ಕರ್ಕರ್ ಎಲ್ಲ ಸಿನಿಮಾ ಹಿಟ್ ಮಾಡಿ ಕಳಿಸ್ಬಿಡ್ಬೋದಾಯ್ತು, ಬನ್ನಿ ನಿಮ್ದೊಂದು ಸಿನಿಮಾ ಮಾಡ್ತೀನಿ ನಿಮ್ದೊಂದು ಸಿನಿಮಾ ಮಾಡ್ತೀನಿ ಅಂತಾರೆ. ಫಸ್ಟ್ ಟೈಮ್ ನಾನು ನನ್ನ ಬ್ಯಾನರ್ನ ಸತೀಶ್ ಪಿಕ್ಚರ್ ಹೌಸ್ನ ಯಾರಿಗೂ ಕೊಟ್ಟಿಲ್ಲ ಇದುವರೆಗೂ ಹೊರಗಡೆ. ಫಸ್ಟ್ ಟೈಮ್ ಒಂದು ಸಿನಿಮಾಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇರೋದು. ಅಂಡ್ ನನಗೊಂದು ನಂಬಿಕೆ ಇದೆ, ನಿಮ್ಮೆಲ್ಲರ ಪ್ರೀತಿನ ನಿಮ್ಮೆಲ್ಲರ ನಂಬಿಕೆನ ಇಡೀ ಟೀಮ್ ಗೆಲ್ಲುತ್ತೆ. ಅಂಡ್ ನಾನು ಇವತ್ತು ಹೇಳ್ತೇನೆ, ಲಿಖಿತ್ಗಾಗ್ಲಿ ಅಥವಾ ಹೀರೋಗಾಗ್ಲಿ ಹೀರೋಯಿನ್ಗಾಗ್ಲಿ ಅಂಡ್ ಇಡೀ ತಂಡಕ್ಕಾಗ್ಲಿ ಅಂಡ್ ನಮ್ಮ ಡೈಲಾಗ್ ರೈಟರ್ಗಾಗ್ಲಿ ಎಲ್ರಿಗೂ ಹೇಳ್ತಾ ಇರೋದು, ಅಂಡ್ ನಮ್ಮ ನಿರ್ಮಾಪಕರ ಜೊತೆಗೆ ಒಂದೇ ಸಿನಿಮಾಗೆ ಯಾವುದನ್ನು ನೀವು ನಿರ್ಧಾರ ಮಾಡಕ್ ಹೋಗ್ಬಿಡಿ. ಇನ್ನು ತುಂಬಾ ಜರ್ನಿ ಇದೆ, ಪಟ್ಟು ಬಿಡದಾಗೆ ಹಿಡ್ಕೊಂಡು ಹೋಗ್ತಾ ಇರಿ. ಒಂದಲ್ಲ ಒಂದ್ ದಿವಸ ನಮ್ಗೆ ಏನ್ ಸಿಗ್ಬೇಕೋ, ನಮ್ಗೆ ಏನ್ ಗೌರವ ಸಿಗ್ಬೇಕು ಅದು ಸಿಕ್ಕೇ ಸಿಗುತ್ತೆ. ಗೌರವನ ನಾವ್ಯಾರೋ ಕಿತ್ಕೊಂಡು ಕೇಳಿ ಎಳ್ಕೋಬೇಕಾಗಿಲ್ಲ, ಖಂಡಿತವಾಗ್ಲೂ ಬರುತ್ತೆ. ನಮ್ಮಷ್ಟು ನಾವು ಕೂತಿರೋಣ. ಈಗ ನನಗೂ ಕೇಳ್ತೀರಿ, ಏನ್ ನಿಮ್ ಸಿನಿಮಾನೇ ಬರ್ತಾ ಇಲ್ಲ, ನಿಂತೋಗ್ಬಿಡ್ತಾ, ಸತೀಶ್ ನೀನಾಸಂ ಮುಗಿದೋಯ್ತಾ ಕಿರಿಯರು ಅನ್ನೋ ತರ ಎಲ್ಲ ಮಾತಾಡ್ಕತಾರಂತೆ. ಇಟ್ಸ್ ಓಕೆ, ಯಾಕೆ ಉತ್ತರ ಕೊಡ್ಬೇಕದಕ್ಕೆ? ನಾನು ಸಿನಿಮಾ ಬರ್ಬೇಕು, ನನ್ನ ಸಿನಿಮಾ ಮುಖಾಂತರ ಉತ್ತರ ಕೊಡ್ಬೇಕು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ತಾಳ್ಮೆಯಿಂದನೇ ಬಂದವನು ಇಷ್ಟು ವರ್ಷ, ಆ ತಾಳ್ಮೆಯಿಂದನೇ ಇರೋದು ನಾನು. ಅಂಡ್ ಅಫ್ಕೋರ್ಸ್ ಒಂದು ದೊಡ್ಡ ನ್ಯೂಸಿನ ಮುಖಾಂತರ ಒಂದು ದೊಡ್ಡ ಬ್ಯಾಂಗ್ ಮಾಡ್ತಾ ನನ್ನ ಸಿನಿಮಾ ಖಂಡಿತವಾಗ್ಲೂ ಬರುತ್ತೆ. 100% ಸತೀಶ್ ನೀನಾಸಂ ವಾಪಸ್ ಅದೇ ಸ್ಟೇಜ್ ಅಲ್ಲಿ. ಅವತ್ತು ಅಯೋಗ್ಯ ಸಿನಿಮಾ ಸಕ್ಸಸ್ ಆದಾಗ ಆ ಕ್ರೌಡ್ ಮಧ್ಯೆ ಕಾರ್ ಮೇಲೆ ಹತ್ತಿ ಡ್ಯಾನ್ಸ್ ಮಾಡಿದ ಸತೀಶ್ ನೀನಾಸಂ, ಅದೇ ಸತೀಶ್ ನೀನಾಸಂ ಆದಷ್ಟು ಬೇಗ ಬರ್ತಾನೆ, ಹಂಗೆ ಬರ್ತಾನೆ, ಅದಕ್ಕೆ ಜೋರಾಗಿ ಬರ್ತಾನೆ. ಈ ಕಾನ್ಫಿಡೆನ್ಸ್ ಇಲ್ಲದೆ ಇಂಡಸ್ಟ್ರಿ ಯಾರು ಇರಕ್ಕಾಗಲ್ಲ, ಅದ್ರ ಅಹಂಕಾರ ಬೇಕಾಗಿಲ್ಲ, ಈ ಕಾನ್ಫಿಡೆನ್ಸ್ ಎಲ್ರಿಗೂ ಬೇಕು. ಅಂಡ್ ಮಹೇಶ್ ಆಗ್ಬೋದು, ಇವತ್ತೊಂದು ಹೊಸ ಟೀಮ್ ನ ಕರ್ಕೊಂಡ್ಬಂದು ಮುಂದೆ ನಿಂತ್ಕೊಂಡು ಒಬ್ಬ ಡೈರೆಕ್ಟರ್ ಆಗಿದ್ರು, ಒಂದ್ 2 ಸಿನಿಮಾ ಹಿಟ್ ಕೊಟ್ಟು ಇಷ್ಟೆಲ್ಲ ಇದ್ರು ಕೂಡ ಎಲ್ಲರನ್ನು ಕರ್ಕೊಂಡ್ಬಂದು ಹಂಬಲ್ಡ್ ಆಗಿ ಸೈಡ್ ಅಲ್ಲಿ ನಿಂತ್ಕೊಂಡು ಒಂದ್ ಸಿನಿಮಾಗೆ ಸಪೋರ್ಟ್ ಮಾಡೋದು ಯಾವ ಡೈರೆಕ್ಟರ್ ಮಾಡಲ್ಲ, ಯಾವ ಡೈರೆಕ್ಟರ್ ಬೇಕಾಗಿಲ್ಲ. ಓಕೆ, ಅವ್ರದ್ದೇನೋ ಇರ್ಬೋದು, ಒಂದು ಕಂಪ್ನಿ ಮಾಡ್ಕೊಂಡಿದ್ದಾರೆ. ಅವತ್ತು ಯಾರೋ ಕೇಳ್ತಾ ಇದ್ರು, ಮಹೇಶ್ಗೆ ಸುಮಾರಷ್ಟು ಆಫರ್ ಬಂದಿದೆ ನನ್ನ ಎದುರುಗಡೆನೆ, ಬೇರೆ ಬೇರೆ ಸಿನಿಮಾಗಳು. ಮಾಡಕ್ ಇಂಟ್ರೆಸ್ಟ್ ಇರಲಿಲ್ಲ, ನಾನು ಮಾಡಿದ್ರೆ ಹಿಂಗೆ ಮಾಡೋದು, ನಾನು ಕಮರ್ಷಿಯಲ್ ಆಗೇ ಮಾಡೋದು, ನಾನು ದೊಡ್ಡದಾಗೆ ಮಾಡೋದು. ಆಸೆ ಇದೆ, ಏನ್ ತಪ್ಪೇನು? ಅಫ್ಕೋರ್ಸ್ ಮಹೇಶ್ ನಂದು ಮತ್ತೆ ಒಂದು ಸಿನಿಮಾ ಬರ್ತಾ ಇದೆ, ಬರುತ್ತೆ ಆದಷ್ಟು ಬೇಗ, ಅದು ಆಗುತ್ತೆ. ಅಂಡ್ ಈ ಸಂದರ್ಭದಲ್ಲಿ ತುಂಬಾ ಪಾಸಿಟಿವ್ ಆಗಿರೋಣ. ಇಂಡಸ್ಟ್ರಿ ಬಗ್ಗೆ ಎಲ್ಲಾ ಕಡೆ ಬರೀ ನೆಗೆಟಿವ್ 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 ಬೇಡ. ಎಲ್ಲಾ ಕಡೆ ಕೆಟ್ಟವರಿದ್ದಾರೆ, ಎಲ್ಲಾ ಕಡೆ ತಪ್ಪುಗಳು ನಡೀತಿದೆ, ಎಲ್ಲಾ ಕಡೆ ಸಮಾಜದಲ್ಲಿ ಎಲ್ಲ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲಾ ಕಡೆನೂ ಇದ್ದಾರೆ. ಹಾಗಂತ ಸಿನಿಮಾ ಇಂಡಸ್ಟ್ರಿನೇ ಒಂಥರ ಕೆಟ್ಟದ್ದು, ಒಂಥರ ಏನೋ ಸಿನಿಮಾ ಬರಲೇಬಾರದು ಅನ್ನೋ ತರ ಮಾಡ್ಬಿಡಿ ದಯವಿಟ್ಟು. ಯಾಕಂದ್ರೆ ನಾವು, ನೀವು, ಅವ್ರು, ಇವ್ರು ಎಲ್ಲರೂ ಅನ್ನ ತಿಂದಿದ್ದೀವಿ ಇಂಡಸ್ಟ್ರಿಯಿಂದ, ಈ ಸಿನಿಮಾದಿಂದ. ನಮ್ಗೆ ಯಾವ್ದೋ ವಿಡಿಯೋಗಳು ನೋಡ್ತಾ ಇರ್ಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ನಾಳೆ ಬೇರೆ ಹೆಣ್ಮಕ್ಳು ಬರ್ತಾರೆ ಇಂಡಸ್ಟ್ರಿಗೆ, ನಿಮ್ಮನೆ ಹೆಣ್ಮಕ್ಳು ಬರ್ತಾರೆ, ಎಲ್ಲಾರ ಮನೆ ಹೆಣ್ಮಕ್ಳು ಬರ್ತಾರೆ, ಯಾರು ಬರಬಾರ್ದ ಇಂಡಸ್ಟ್ರಿಗೇನೆ? ಎಲ್ಲಿ ಪ್ರಾಬ್ಲಮ್ಗಳಿಲ್ಲ, ನಿಮ್ಗೆ ಯಾರಿಗಾದ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಅಂತ ಸ್ಟೇಷನ್ ಇದೆ, ಅದಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಇದೆ. ಅಫ್ಕೋರ್ಸ್ ನಾನು ಯಾರಿಗೂ ಟಾಂಟ್ ಕೊಡ್ತಾ ಇಲ್ಲ, ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ, ಹಂಗೆ ಅನ್ಕೋಬಿಡಿ. ಯಾಕೆಂದ್ರೆ ನಮಗೆ 1-2 ವರ್ಷದಿಂದ ಶುರುವಾಗಿದ್ದು ನೆಗೆಟಿವ್ 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 ಇಂಡಸ್ಟ್ರಿ ಬಗ್ಗೆ ಒಂಥರ. ಯಾಕೆ ಅಷ್ಟೊಂದು ಇಂಡಸ್ಟ್ರಿ ಬಗ್ಗೆ, ಸಿನಿಮಾ ಇಂಡಸ್ಟ್ರಿ ಯಾಕೆ ಎಲ್ಲರೂ ಕೂತ್ಕೊಂಡು ವರ್ಷಾನ್ಗಟ್ಲೆ ತಿಂಗಳಾನ್ಗಟ್ಲೆ 100 ಸಿನಿಮಾಗಳನ್ನ ನೋಡಿದೀವಿ. ಮತ್ತೆ ನಾವೆಲ್ಲರೂ ಸಿನಿಮಾ ಆಕ್ಟರ್ಗಳ ಜೊತೆಗೆ, ಸಿನಿಮಾ ಡೈರೆಕ್ಟರ್ಗಳ ಜೊತೆಗೆ, ಸಿನಿಮಾದವ್ರ ಜೊತೆಗೆ ತುಂಬಾ ಪ್ರೀತಿ ಮತ್ತೆ ತುಂಬಾ ಚೆನ್ನಾಗಿ ಬದುಕಿದೀವಿ ಎಲ್ಲರೂ ಒಟ್ಟಿಗೆ ನಾವು ಥಿಯೇಟರ್ ಅಲ್ಲಿ. ಅಂಡ್ ತುಂಬಾ ಮಕ್ಕಳು ಕಲ್ತಿದ್ದಾವೆ ಕನ್ನಡನ, ತುಂಬಾ ಮಕ್ಕಳು ಕಲ್ಚರ್ ಕಲ್ತಿದ್ದಾವೆ. ಸಿನಿಮಾ ಇಲ್ಲ ಇವತ್ತು ಯಾರ ಮನೆಯಲ್ಲೂ ಸಿನಿಮಾ ಇಲ್ದಾನೆ ಒಂದೇ ಒಂದು ಮನೆನೂ ಇಲ್ಲ, ಎಲ್ಲರ ಮನೇಲೂ ಸಿನಿಮಾ ಇದೆ ಇವತ್ತು. ಎಲ್ಲರ ಮನೇಲೂ ಎಲ್ಲ ಆಕ್ಟರ್ಗಳು ಬೇಕೇ ಬೇಕು, ಎಲ್ಲ ಡೈರೆಕ್ಟರ್ಗಳು ಬೇಕು. ಇವತ್ತು ನಾವು ನೀವು ಮಾಧ್ಯಮ ಕೊಂಡಿಯಾಗಿ ವರ್ಕ್ ಮಾಡ್ತಾ ಇದೀವಿ ಸಿನಿಮಾಗೋಸ್ಕರ. ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ಇದು, ನಾವೆಲ್ಲರೂ ಜವಾಬ್ದಾರಿಯಿಂದ ಸಿನಿಮಾನ ಬೆಳೆಸೋಣ, ಸಿನಿಮಾನ ಗೆಲ್ಸೋಣ. ನೀವೆಲ್ಲರೂ ಜೊತೆ ನಿಂತ್ಕೊಂಡ್ರೆ ನಾನು ಅಂದ್ರೆ ಯಾರು? ನಾನ್ಯಾರು? ನಿಮ್ಮವನೇ. ನಾನೆಲ್ಲಿಂದ ಬಂದಿದ್ದೀನಿ? ನಾವು ಅಂದ್ರೆ ಯಾರು? ಇಂಡಸ್ಟ್ರಿ ಅವರು ಅಂದ್ರೆ ಯಾರು ಸಪರೇಟ್ ಆದ್ರು? ನಾವೆಲ್ಲ ಒಂದೇ. ಮೀಡಿಯಾದವರು ಅಂದ್ರೆ ಸಪರೇಟ್ ಆದ್ರು? ಇಲ್ಲ, ನಾವೆಲ್ಲ ಒಂದೇ. ನಾವ್ಯಾರು ಬೇರೆ ಬೇರೆ ಅಲ್ಲ, ನಾವೆಲ್ಲ ಕನ್ನಡಿಗರೇ, ನಾವೆಲ್ಲ ಭಾರತೀಯರೇ, ನಾವೆಲ್ಲ ಈ ಭೂಮಿ ಮೇಲಿರುವಂತ ಮನುಷ್ಯರೇ. ನಾವೆಲ್ಲ ಒಗ್ಗಟ್ಟಾಗ್ಲಿಲ್ಲ ಅಂತಂದ್ರೆ ಸರ್, ಯಾವ ಪ್ರೊಫೆಷನ್ ಚೆನ್ನಾಗಿದೆ ಕರೆಕ್ಟ್ ಆಗಿ ಹೇಳ್ಬಿಡಿ ಒಂದ್ಸಲ ನೋಡೋಣ. ಎಲ್ಲಿ ಪ್ರಾಬ್ಲಮ್ ಇಲ್ಲ, ಒಂದೇ ಒಂದು ಪ್ರೊಫೆಷನ್ ತುಂಬಾ ಕ್ಲಿಯರ್ ಆಗಿದೆ ಇರೋದು. ಯಾವುದೂ ಇಲ್ಲ ಜಗತ್ತಲ್ಲಿ, ಎಲ್ಲಾ ಕಡೆನೂ ಸಮಸ್ಯೆಗಳಿದೆ, ಎಲ್ಲಾ ಕಡೆನೂ ಚೆನ್ನಾಗಿದೆ, ಎರಡೂ ಇದೆ. ಕುವೆಂಪು ಒಂದು ಮಾತು ಹೇಳ್ತಾರೆ, ಇಲ್ಲಿ ಯಾರು ಮುಖ್ಯರಲ್ಲ, ಇಲ್ಲಿ ಯಾರು ಮುಖ್ಯರಲ್ಲ.
ಈ ನೇಚರ್ಗೆ ನಾವ್ ಯಾರು ಮುಖ್ಯ ಇರಲ್ಲ. 50 ವರ್ಷ ಆದ್ಮೇಲೆ ನನ್ನ ಹೆಸರೇ ಇರಲ್ಲ, ನಮ್ದು ಯಾರ್ದು ಇರಲ್ಲ, ನಾವ್ ಯಾರು ಇರಲ್ಲ. ಇರೋ ತನಕ ಚೆನ್ನಾಗಿ ಬದುಕಿ ಖುಷಿಯಾಗಿದ್ದು ಪಾಸಿಟಿವ್ ಆಗಿ ಹೋಗೋಣ. ಅಫ್ಕೋರ್ಸ್ ರೂತಾ ನಿಮ್ಮೆಲ್ಲರೂ ಇಂಪ್ರೆಸ್ ಮಾಡುತ್ತೆ ಅಂಡ್ ರೂತಾ ಟೀಮ್ ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ ಸರ್ ನಿಮ್ಗೆ ಇಬ್ಬರಿಗೂ.